ಸ್ವಪ್ನಗಳು ಏನದ ಸ್ವಪ್ನಗಳು ಕಲ್ಪನೆ ಇಲ್ಲದೆ ಬಿತ್ತು ಅಂತಂತಂದ್ರೆ ಯಾವ ರೀತಿಯಾಗಿರ್ತದೆ ಅಂತಂದ್ರೆ ಅದಕ್ಕೆ ಸೂಚನೆಗಳನ್ನ ಇಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಬೆಳಗ್ಗೆ ಮುಂಜಾನೆ ಅರುಣೋದಯಕ್ಕೆ 4:30ರಿಂದ 6 ಗಂಟೆ ಒಳಗೆ ಈ ಸಮಯದೊಳಗೆ ನಮಗೇನಾದ್ರೂ ಸ್ವಪ್ನಗಳು ಬಿತ್ತು ಅಂತಂತಂದ್ರೆ ಅವುಗಳು ತ್ವರಿತವಾಗಿ ಅಂದ್ರೆ ಬಹಳ ಲಘು ನಮಗ ಆ ಸ್ವಪ್ನದಲ್ಲಿ ಕಾಣಿಸಿದಂತಹ ವಿಚಾರಗಳೆಲ್ಲವೂ ಕೂಡ ನಿಜ ಜೀವನದಲ್ಲಿ ಸತ್ಯವಾಗ್ತದೆ. ಸೊ ಇದು ಫಸ್ಟ್ ಥಿಂಗ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ರಾತ್ರಿ 3ನೇ ಪ್ರಹರದೊಳಗ, ಸೊ ರಾತ್ರಿಯ 3ನೇ ಪ್ರಹರದೊಳಗ ಸ್ವಪ್ನಗಳು ಬಿತ್ತು ಅಂತಂತಂದ್ರ ಆ ಸಂದರ್ಭದಲ್ಲಿ ಅವುಗಳು 1 ತಿಂಗಳು ಬಿಟ್ಟು ನಡೀತವೆ. ಅಂದ್ರೆ ಮಲ್ಕೊಂಡ ತಕ್ಷಣ, ಸೊ ಈ ನಾವೇನು ಮಲ್ಕೊಂಡ ಕೂಡೇನ ಏನು ಸ್ವಪ್ನಗಳ ಬೀಳ್ತಾವಲ್ಲ, ಅಂದ್ರೆ ನಿದ್ದೆ ಹತ್ತಿದ ಕೂಡೇನ ಸ್ವಪ್ನ ಬೀಳ್ತಾವಲ್ಲ, ಸೊ ಇದು 3 ತಿಂಗಳು ಬಿಟ್ಟು ಆಗುವಂತದ್ದು. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ 3ನೇ ಪ್ರಹರದೊಳಗಿದ್ದು 1 ತಿಂಗಳು ಬಿಟ್ಟು ಆಗುವಂತದ್ದು. 2ನೇ ಪ್ರಹರದೊಳಗೆ ಬಿದ್ದಂತಹ ಸ್ವಪ್ನಗಳು 3 ತಿಂಗಳು ಬಿಟ್ಟು ಆಗುವಂತದ್ದು. ಇನ್ನ 4ನೇ ಪ್ರಹರದಲ್ಲಿ ಬಿದ್ದಂತಹ ಸ್ವಪ್ನಗಳು 6 ತಿಂಗಳು ಬಿಟ್ಟು ಆಗುವಂತದ್ದು. ಸೊ ಈ ರೀತಿಯಾಗಿ ಪ್ರಹರಗಳ ಲೆಕ್ಕ ಮೇಲೆ, ಒಂದು ಪ್ರಹರ ಅಂತಂದ್ರೆ ಹೆಚ್ಚು ಕಡಿಮೆ 2.5 ತಾಸು ತನಕನೂ ಲೆಕ್ಕ ಬರ್ತದೆ. ಸೊ ಆ ರೀತಿಯಾಗಿ ಲೆಕ್ಕವನ್ನ ಇಟ್ಟುಕೊಂಡು ನಾವು ಸ್ವಪ್ನ ಫಲಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ಬೇಕು. ಇನ್ನ ಮುಂದಿನ ವಿಚಾರವನ್ನ ಹೇಳ್ತಾರೆ, ಏನು ಸ್ವಪ್ನಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಕನಸಿನೊಳಗ ಏನು ಫಲಗಳು ಬೀಳ್ತಾವಲ್ಲ, ತದ್ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದೆ. ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ. ಏನು ಅಂತಂದ್ರ ಕನಸಿನೊಳಗ ಏನು ಫಲಗಳು ಇರ್ತವೆ, ಸೊ ಆ ಫಲಗಳಿಗೆ ವಿರುದ್ಧವಾದಂತಹ ಫಲ ಯಾವತ್ತಿದ್ರು ಕೂಡ ಇರ್ತದೆ. ಸೊ ಹಂಗಿತ್ತಂತಂದ್ರ ಕನಸಿನೊಳಗ ಅನಿಷ್ಟ ಶಕುನಗಳು ಅಂತ ಏನಾದ್ರೂ ಇದ್ವು ಅಂತಂತಂದ್ರ, ಈಗ ಸಾಮಾನ್ಯವಾಗಿ ಬೆಕ್ಕಡ್ಡು ಬರೋದು ಅಥವಾ ಯಾರೋ ಏನೋ ದೃಷ್ಟಿದೋಷವನ್ನು ಬೀಳೋದು, ಸೊ ಈ ರೀತಿಯಾಗಿ ಒಂದು ನಾಯಿ ಅಡ್ಡು ಹೋಗೋದು, ಬೆಕ್ಕಡ್ಡು ಹೋಗೋದು, ಸೊ ಇಂತಹ ಎಲ್ಲ ಏನು ದುಸ್ವಪ್ನಗಳಿವೆ, ಆ ದುಸ್ವಪ್ನಗಳು ಬಿದ್ದಾಗ ಸೊ ಇವುಗಳು ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ. ಸೊ ಶುಭಪ್ರದವಾಗಿ ನಮಗೆ ಕಂಗೊಳಿಸ್ತವೆ. ಸೊ ಮುಂದೆ ಇದರ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಏನು ಅಂತಂತಂದ್ರ ಶುಭ ಶಕುನಗಳು ಅಶುಭ ಶಕುನಗಳಾಗ್ತವೆ, ಅಶುಭ ಶಕುನಗಳು ಶುಭ ಶಕುನಗಳಾಗ್ತವೆ, ಇಷ್ಟ ಸೂಚಕಗಳು ಅನಿಷ್ಟ ಸೂಚಕಗಳಾಗ್ತವೆ, ಅನಿಷ್ಟ ಸೂಚಕಗಳು ಇಷ್ಟ ಸೂಚಕಗಳಾಗ್ತವೆ ಅಂತನ್ನುವುದು ಇದು ಸ್ವಪ್ನ ಫಲದ ವಿಚಾರವನ್ನ ವಿಶೇಷವಾಗಿ ತಿಳಿಸ್ಕೊಡುವಂಥದ್ದು. ಅದಕ್ಕೆ ಹೇಳ್ತಾರೆ ಏನೇನು ಹೆಂಗ ಅಂತನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಡ್ತಾರೆ. ಏನು ಅಂತಂದ್ರ ಸ್ವಪ್ನದೊಳಗ ನಾವು ಅಕಸ್ಮಾತ್ ಆಗಿ ಜಗಳ ಆಡಿದ್ವಿ ಅಂತಂದ್ರ ಗೆಳತನ ಹೆಚ್ಚಾಗ್ತದ. ನೋಡ್ರಿ, ಸ್ವಪ್ನದೊಳಗ ಜಗಳ ಆಡಿದ್ರ ಗೆಳತನ ಹೆಚ್ಚಾಗ್ತದೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ಮದುವೆ ಆಯ್ತು ಅಂತಂತಂದ್ರ ಅಪಘಾತಗಳಾಗ್ತವ. ಸೊ ಮದುವೆ ಆಯ್ತು ಅಂತಂತಂದ್ರ ಸ್ವಪ್ನದೊಳಗ ಅಪಘಾತಗಳಾಗೋದು ಗ್ಯಾರಂಟಿ. ಇನ್ನು ಸ್ವಪ್ನದೊಳಗ ರೊಕ್ಕ ನೋಡಿದ್ವಿ ಅಂತಂದ್ರ, ಹಣ ನೋಡಿದ್ವಿ ಅಂತಂತಂದ್ರ ಏನಾಗ್ತದ ಅಂತಂತಂದ್ರ ನಮಗೆ ಆ ಹಣ ನಾಶವಾಗ್ತದೆ, ದ್ರವ್ಯ ನಾಶವಾಗ್ತದೆ. ಇನ್ನು ಹೇಳ್ತಾರ ಅಕಸ್ಮಾತ್ ಆಗಿ ಸ್ವಪ್ನದೊಳಗೆ ಹಾಡಿದ್ರ, ಮಲಗಿದ್ರೆ, ಬಹಳ ಸಂತೋಷದ ಸುದ್ದಿ ಕೇಳಿದ್ರೆ, ಬಂಗಾರ ಸಿಕ್ತು ಅಂತಂದ್ರೆ, ಊಟ ಮಾಡ್ಕೋತ ಕೂತಿದ್ವಿ ಅಂತಂದ್ರ ಕನಸಿನೊಳಗ ಉನ್ನತ ಹುದ್ದೆ ಸಿಕ್ತು ಅಂತಂತಂದ್ರ, ಆಮೇಲೆ ವಿಶೇಷವಾಗಿ ಚುನಾವಣೆಯಲ್ಲಿ ಗೆದ್ವಿ ಅಂತಂತಂದ್ರ, ಜೂಜಾಟದೊಳಗ ಹಣದ ಆದಾಯ ಬಂತು ಅಂತಂತಂದ್ರ ಅವೆಲ್ಲವೂ ಕೂಡ ಅಶುಭ ಸೂಚನೆಗಳಾಗಿರ್ತವೆ. ಸೊ ಅಂದ್ರೆ ಏನು, ಇದರ ವಿರುದ್ಧವಾಗಿ ನಡಿಬೇಕು ಅಂತ ಅರ್ಥ. ಸ್ವಪ್ನದೊಳಗೆ ಇದರ ವಿರುದ್ಧವಾಗಿ ಅದು ನಡಿಬೇಕಾದದ್ದು. ಒಬ್ಬ ಎಷ್ಟು ನಿಮಿಷ ಆತ್ ನೋಡು, ಅದೇನು ಓಡ್ಲಿಕ್ಕತ್ತದ ಇಲ್ಲ, ಓಡ್ಲಿಕ್ಕತ್ತದ ಇಲ್ಲ, ಅಲ್ಲೇ ನಂಬರ್ ಓಡ್ಲಿಕ್ಕತ್ತದ ನೋಡು, ನಂಬರ್ ಓಡ್ಲಿಕ್ಕತ್ತದ. ಶ್ರಾವಣಿ ಓಡ್ಲಿಕ್ಕತ್ತದ ನೋಡು, ನೋಡು. ಇನ್ನ ಕನಸಿನೊಳಗ ಇಲ್ಲಿ ನಡೀತದೆ. ಕನಸಿನೊಳಗ ಬೇಡ, ಕನಸಿನೊಳಗ ನಾಯಿ ಕಡಿತು ಅಂತಂತಂದ್ರ, ಸರ್ಪ ಕಡದ್ರ, ಮತ್ತ ಅನೇಕ ಪಾತ್ರಗಿತ್ತಿಗಳು ಮೈ ಮೇಲೆ ಹಾರಿತು ಅಂತಂತಂದ್ರ, ಬೆಂಕಿಯನ್ನ ಕಂಡ್ವಿ ಅಂತಂತಂದ್ರ ಇದೆಲ್ಲವೂ ಕೂಡ ಮೃತ್ಯು ಸೂಚಕಗಳಾಗಿರ್ತವೆ ಅಂತನ್ನೋದನ್ನ ಹೇಳ್ತಾರೆ. ಇನ್ನ ನಾವೇನಾದ್ರೂ ಕನಸಿನೊಳಗ ಪುಸ್ತಕ